ಮಾತು ಎಲ್ಲೋ ಒಂದು ಕಡೆ ನನ್ನನ್ನು ಜರ್ನಿ ಆಕ್ಸಿಡೆಂಟಾಗಿ RJ ಮಾಡ್ತು. ಆ್ಯಂಡ್ ಮುಂದೇನು ಅನ್ನೋ ಹಪಾಹಪಿ. ಹದಿನೆಂಟರಿಂದ 20 ಗಂಟೆವರೆಗೆ ಸೀರೆ ಸಂತೆ ಕೆಲಸ ಮಾಡ್ತಿರ್ತೀರಾ. ಹೌ ವಿಲ್ ಯು ಮ್ಯಾನೇಜ್ ಬೀಯಿಂಗ್ ಆಕ್ಟಿವ್ ಆ್ಯಂಡ್ ಪಾಸಿಂಗ್ ದಟ್ ಎನರ್ಜಿ? ಲೈಫಲ್ಲಿ ಎಷ್ಟು ಬೆರೀತಿರ್ತೀವೋ, ಅರಿತಾ ಇರ್ತೀವಿ, ಆ್ಯಂಡ್ ಅದು ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಐ ಆನೆಸ್ಟ್ಲಿ ಹ್ಯಾವ್ ಫೆಲ್ಟ್ ಟಯರ್ಡ್ ಸಿಟ್ಟಿಂಗ್ ಇನ್ಸೈಡ್ ದ ರೂಮ್ ಅಟ್ ಟೈಮ್ಸ್. ಬಟ್ ಆಚೆ ಕಡೆ ಬರ್ತಿದ್ದಂಗೆ ಜನಗಳ ಜೊತೆಗೆ ಬೆರೀತಿದ್ದಂಗೆ ಅದು ಹಾಗೆ ರೀಚಾರ್ಜ್ ಆಗ್ತೀನಿ. ಸೊ ದ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಇಸ್ ಪ್ರಾಬ್ಲಿ ಜನಗಳೇ. ಎಷ್ಟು % ಆಫ್ ಯೋರ್ ಲೈಫ್ ಕನ್ಸನ್ನ ನಿಜ ಮಾಡ್ದಿರಾ? ವಾವ್, ಈ ಪ್ರಶ್ನೆ ಹೆಂಗಂದ್ರೆ, ಆನೆಸ್ಟ್ಲಿ ಚಿಕ್ಕವಳಿದ್ದಾಗ ನಂಗೆ 2 ಕನಸು ಕಾಣಿಸಿದ್ದು. ಒಂದು ಸಿಂಗರ್ ಆಗ್ಬೇಕಂತ, 2ನೇದು ಲಾಯರ್ ಆಗ್ಬೇಕಂತ. ಇವೆರಡೂ ಐ ಥಿಂಕ್ ಬಹುಶಃ ನನ್ನ ಸುತ್ತಮುತ್ತ ಇರೋರು ಕೀ ಕೊಟ್ಟಿದ್ದು. ಹಾಡ್ತೀನಿ ಅಂತ ನಮ್ಮ ಸುತ್ತಮುತ್ತ ಮನೆಯವರೆಲ್ಲ ಇವಳು ಸಿಂಗರ್ ಮಾಡಬೇಕಂತ ತುಂಬ ಮಾತಾಡ್ತಾ ಇದೆ, ಪ್ರಶ್ನೆ ಕೇಳ್ತಾ ಇದೆ ಅಂತ ಇವಳು ಲಾಯರ್ ಆಗ್ತಾಳೆ ಅಂತ. ನಾನೇನು ಹೇಳೋಕೆ ಹೊರಡ್ತೀನಿ ಅಂದರೆ, ಮಾತು ಎಲ್ಲೋ ಒಂದು ಕಡೆ ನನ್ನನ್ನು ಜರ್ನಿ ಆಕ್ಸಿಡೆಂಟಾಗಿ RJ ಮಾಡ್ತು. ಆ್ಯಂಡ್ ಮುಂದೇನು ಅನ್ನೋ ಹಪಾಹಪಿ ನನ್ನನ್ನು ಆಂಟ್ರಪ್ರಿನರ್ ಆಗು ಕೂಡ ಮಾಡ್ತು. ಸೊ ನಾನು ಅಂದ್ಕೊಂಡಿದ್ದು ₹10, ಆದರೆ ನಂಗೆ ಲೈಫ್ ಕೊಟ್ಟಿರೋದು ₹100. ಹಾಗಾಗಿ ಇಲ್ಲಿವರೆಗೂ ಹೆಂಗೆ ಲೈಫ್ ನನ್ನ ಕರ್ಕೊಂಡ್ಬಂದಿದೆ, ನನ್ನನ್ನು ನಾನು ಲೈಫ್ ಜೊತೆಗೆ ಹೆಜ್ಜೆ ಇಟ್ಕೊಂಡು ಬಂದಿದ್ದೀನಿ. ತುಂಬ ತೃಪ್ತಿ ಇದೆ, ತುಂಬ ಕುತೂಹಲ ಹೀಗೆ ಮುಂದೆ ಜೊತೆಗೂ ಇರುತ್ತೆ. ಆ್ಯಂಡ್ ಏನು ಬಂದರೂ ನೋಡೋಣ ಬಿಡು, ನಿಭಾಯಿಸೋಣ ಅನ್ನೋ ಒಂದು ಆತ್ಮಸ್ಥೈರ್ಯ ದಿನೇ ಅದಿನ್ನೂ ನನ್ನನ್ನು ಬೆಚ್ಚಗಿಟ್ಟಿದೆ. ಸೊ